ಅತಿ ದೊಡ್ಡ ಸುದ್ದಿ ಏನು ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನಕ್ಸಲೀಯರಿಗೆ ರಾಜಾತಿಥ್ಯ, ಆಶಾ ಸಿಬ್ಬಂದಿಯರಿಗೆ ರಸ್ತೆ ಗತಿ. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಕೊರೆಯುವ ಚಳಿಯಲ್ಲಿ ಆಶಾ ಕಾರ್ಯಕರ್ತೆಯರ ಧರಣಿ. ಬಡವರ ಗೋಳು ಹೇಳೋರಿಲ್ಲ, ಕೇಳೋರಿಲ್ಲ. ಗನ್ನೆತ್ತದವರಿಗೆ ಪ್ಯಾಕೇಜ್ 42,000 ಆಶಾ ಕಾರ್ಯಕರ್ತೆಯರ ಪರವಾಗಿ ರಿಪಬ್ಲಿಕ್ ಕನ್ನಡ ಧ್ವನಿ ಎತ್ತುತ್ತಾ ಇದೆ. ಆಶಾ ಕಾರ್ಯಕರ್ತೆಯರಿಗೆ 8,000 ಸಂಬಳ. ವೇತನ ಆಯೋಗ ಹೇಳುತ್ತೆ 27,000 ಕೊಡಲೇಬೇಕು. ಆಶಾ ಕಾರ್ಯಕರ್ತೆಯರಿಗೆ 8,000 ಸಂಬಳ. ಯಾರು ಗನ್ನೆತ್ಕೊಂಡ್ರೋ ಅವರಿಗೆಲ್ಲ ನೋಡಿ, ನಿನ್ನೆ ಮತ್ತು ಇವತ್ತು ಇವರೆಲ್ಲ ಪೊಲೀಸರನ್ನ ಕೊಂದವರು, ಇವರೆಲ್ಲ ರಕ್ತ ಹರಿಸಿದವರು, ಶೋಷಣೆ ಆಗತ್ತೆ ಅಂತೇಳಿ ರಕ್ತ ಹರಿಸಿದವರು. ಆದರೆ ಯಾರು ಶೋಷಣೆಗೊಳಗಾದ್ರೂ ಅವ್ರಿಗೆ ಯಾವ ಲಾಭ ಇಲ್ಲಿ ತನಕ ಸಿಕ್ಕಿಲ್ಲ. ಇಲ್ಲಿ ನೋಡಿ ತಾಯಂದಿರು, ಆಶಾ ಸಿಬ್ಬಂದಿಯವರು ರಸ್ತೆ ಗತಿ. ನಕ್ಸಲೀಯರಿಗೆ ರಾಜಾತಿಥ್ಯ, ಆಶಾ ಸಿಬ್ಬಂದಿಯರಿಗೆ ರಸ್ತೆ ಗತಿ. ಇವತ್ತು ರಿಪಬ್ಲಿಕ್ ಕನ್ನಡದಲ್ಲಿ ಆಶಾ ಕಾರ್ಯಕರ್ತೆಯರೇ ಇರ್ತಾರೆ. ಆಶಾ ಕಾರ್ಯಕರ್ತೆಯರ ಆಸೆ ಏನು ಅನ್ನೋದನ್ನ ಸರ್ಕಾರದ ಗಮನಕ್ಕೆ ನೋಡಿ 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 ಇವರು ಯಾರು ಬಾಂಗ್ಲಾದೇಶದಿಂದ ಬಂದಂಥ ವಲಸಿಗರಲ್ಲ, ಪಾಕಿಸ್ತಾನ ಶ್ರೀಲಂಕಾದಿಂದ ಬಂದ ವಲಸಿಗರಲ್ಲ, ನಮ್ಮವರು. ಆಶಾ ಕಾರ್ಯಕರ್ತೆಯರು ನಮ್ಮ ಮನೆಗೆ ಭೇಟಿ ಕೊಟ್ಟು ನಿಮ್ಮ ಮಕ್ಕಳು ಚೆನ್ನಾಗಿದ್ದಾರಾ, ಗರ್ಭಿಣಿಯರು ಚೆನ್ನಾಗಿದ್ದಾರಾ, ನಿಮ್ಮ ಆರೋಗ್ಯ ಚೆನ್ನಾಗಿದೆಯಾ ಅಂತ ಕೇಳೋರು. ಅಸ್ವಸ್ಥರಾಗಿದ್ದಾರೆ ಇವರನ್ನು ಹೇಳೋರಿಲ್ಲ, ಕೇಳೋರಿಲ್ಲ. ಯಾವುದೋ ಕೇರಳದ ನಕ್ಸಲೈಟು, ಆಂಧ್ರದ ನಕ್ಸಲೈಟು ಅವ್ರನ್ನ ಕರೆದು ಅಪ್ಪಿ ಮುದ್ದಾಡಿ ಹಗ್ ಮಾಡಿ ದುಡ್ಡು ಕೊಟ್ಟು, ಇನ್ನೂ ಕೂಡ ಅತಿ ದೊಡ್ಡ ಸುದ್ದಿ ಏನು ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನಕ್ಸಲೀಯರಿಗೆ ರಾಜಾತಿಥ್ಯ, ಆಶಾ ಸಿಬ್ಬಂದಿಯರಿಗೆ ರಸ್ತೆ ಗತಿ. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಕೊರೆಯುವ ಚಳಿಯಲ್ಲಿ ಆಶಾ ಕಾರ್ಯಕರ್ತೆಯರ ಧರಣಿ. ಬಡವರ ಗೋಳು ಹೇಳೋರಿಲ್ಲ, ಕೇಳೋರಿಲ್ಲ. ಗನ್ನೆತ್ತದವರಿಗೆ ಪ್ಯಾಕೇಜ್ 42,000 ಆಶಾ ಕಾರ್ಯಕರ್ತೆಯರ ಪರವಾಗಿ ರಿಪಬ್ಲಿಕ್ ಕನ್ನಡ ಧ್ವನಿ ಎತ್ತುತ್ತಾ ಇದೆ. ಆಶಾ ಕಾರ್ಯಕರ್ತೆಯರಿಗೆ 8,000 ಸಂಬಳ. ವೇತನ ಆಯೋಗ ಹೇಳುತ್ತೆ 27,000 ಕೊಡಲೇಬೇಕು. ಆಶಾ ಕಾರ್ಯಕರ್ತೆಯರಿಗೆ 8,000 ಸಂಬಳ. ಯಾರು ಗನ್ನೆತ್ಕೊಂಡ್ರೋ ಅವರಿಗೆಲ್ಲ ನೋಡಿ, ನಿನ್ನೆ ಮತ್ತು ಇವತ್ತು ಇವರೆಲ್ಲ ಪೊಲೀಸರನ್ನ ಕೊಂದವರು, ಇವರೆಲ್ಲ ರಕ್ತ ಹರಿಸಿದವರು, ಶೋಷಣೆ ಆಗತ್ತೆ ಅಂತೇಳಿ ರಕ್ತ ಹರಿಸಿದವರು. ಆದರೆ ಯಾರು ಶೋಷಣೆಗೊಳಗಾದ್ರೂ ಅವ್ರಿಗೆ ಯಾವ ಲಾಭ ಇಲ್ಲಿ ತನಕ ಸಿಕ್ಕಿಲ್ಲ. ಇಲ್ಲಿ ನೋಡಿ ತಾಯಂದಿರು, ಆಶಾ ಸಿಬ್ಬಂದಿಯವರು ರಸ್ತೆ ಗತಿ. ನಕ್ಸಲೀಯರಿಗೆ ರಾಜಾತಿಥ್ಯ, ಆಶಾ ಸಿಬ್ಬಂದಿಯರಿಗೆ ರಸ್ತೆ ಗತಿ. ಇವತ್ತು ರಿಪಬ್ಲಿಕ್ ಕನ್ನಡದಲ್ಲಿ ಆಶಾ ಕಾರ್ಯಕರ್ತೆಯರೇ ಇರ್ತಾರೆ. ಆಶಾ ಕಾರ್ಯಕರ್ತೆಯರ ಆಸೆ ಏನು ಅನ್ನೋದನ್ನ ಸರ್ಕಾರದ ಗಮನಕ್ಕೆ ನೋಡಿ 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 ಇವರು ಯಾರು ಬಾಂಗ್ಲಾದೇಶದಿಂದ ಬಂದಂಥ ವಲಸಿಗರಲ್ಲ, ಪಾಕಿಸ್ತಾನ ಶ್ರೀಲಂಕಾದಿಂದ ಬಂದ ವಲಸಿಗರಲ್ಲ, ನಮ್ಮವರು. ಆಶಾ ಕಾರ್ಯಕರ್ತೆಯರು ನಮ್ಮ ಮನೆಗೆ ಭೇಟಿ ಕೊಟ್ಟು ನಿಮ್ಮ ಮಕ್ಕಳು ಚೆನ್ನಾಗಿದ್ದಾರಾ, ಗರ್ಭಿಣಿಯರು ಚೆನ್ನಾಗಿದ್ದಾರಾ, ನಿಮ್ಮ ಆರೋಗ್ಯ ಚೆನ್ನಾಗಿದೆಯಾ ಅಂತ ಕೇಳೋರು. ಅಸ್ವಸ್ಥರಾಗಿದ್ದಾರೆ ಇವರನ್ನು ಹೇಳೋರಿಲ್ಲ, ಕೇಳೋರಿಲ್ಲ. ಯಾವುದೋ ಕೇರಳದ ನಕ್ಸಲೈಟು, ಆಂಧ್ರದ ನಕ್ಸಲೈಟು ಅವ್ರನ್ನ ಕರೆದು ಅಪ್ಪಿ ಮುದ್ದಾಡಿ ಹಗ್ ಮಾಡಿ ದುಡ್ಡು ಕೊಟ್ಟು, ಇನ್ನೂ ಕೂಡ ಅತಿ ದೊಡ್ಡ ಸುದ್ದಿ ಏನು ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನಕ್ಸಲೀಯರಿಗೆ ರಾಜಾತಿಥ್ಯ, ಆಶಾ ಸಿಬ್ಬಂದಿಯರಿಗೆ ರಸ್ತೆ ಗತಿ. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಕೊರೆಯುವ ಚಳಿಯಲ್ಲಿ ಆಶಾ ಕಾರ್ಯಕರ್ತೆಯರ ಧರಣಿ. ಬಡವರ ಗೋಳು ಹೇಳೋರಿಲ್ಲ, ಕೇಳೋರಿಲ್ಲ. ಗನ್ನೆತ್ತದವರಿಗೆ ಪ್ಯಾಕೇಜ್ 42,000 ಆಶಾ ಕಾರ್ಯಕರ್ತೆಯರ ಪರವಾಗಿ ರಿಪಬ್ಲಿಕ್ ಕನ್ನಡ ಧ್ವನಿ ಎತ್ತುತ್ತಾ ಇದೆ. ಆಶಾ ಕಾರ್ಯಕರ್ತೆಯರಿಗೆ 8,000 ಸಂಬಳ.
ವೇತನ ಆಯೋಗ ಹೇಳುತ್ತೆ 27,000 ಕೊಡಲೇಬೇಕು. ಆಶಾ ಕಾರ್ಯಕರ್ತೆಯರಿಗೆ 8,000 ಸಂಬಳ. ಯಾರು ಗನ್ನೆತ್ಕೊಂಡ್ರೋ ಅವ್ರಿಗೆಲ್ಲ ನೋಡಿ, ನಿನ್ನೆ ಮತ್ತು ಇವತ್ತು ಇವರೆಲ್ಲ ಪೊಲೀಸರನ್ನ ಕೊಂದವರು, ಇವರೆಲ್ಲ ರಕ್ತ ಹರಿಸಿದವರು, ಶೋಷಣೆ ಆಗತ್ತೆ ಅಂತೇಳಿ ರಕ್ತ ಹರಿಸಿದವರು. ಆದರೆ ಯಾರು ಶೋಷಣೆಗೊಳಗಾದರೂ ಅವ್ರಿಗೆ ಯಾವ ಲಾಭ ಇಲ್ಲಿ ತನಕ ಸಿಕ್ಕಿಲ್ಲ. ಇಲ್ಲಿ ನೋಡಿ ತಾಯಂದಿರು, ಆಶಾ ಸಿಬ್ಬಂದಿಯವರು ರಸ್ತೆ ಗತಿ, ನಕ್ಸಲಿಯರಿಗೆ ರಾಜಾತಿಥ್ಯ, ಆಶಾ ಸಿಬ್ಬಂದಿಯರಿಗೆ ರಸ್ತೆ ಗತಿ. ಇವತ್ತು ರಿಪಬ್ಲಿಕ್ ಕನ್ನಡದಲ್ಲಿ ಆಶಾ ಕಾರ್ಯಕರ್ತೆಯರೇ ಇರ್ತಾರೆ. ಆಶಾ ಕಾರ್ಯಕರ್ತೆಯರ ಆಸೆ ಏನು ಅನ್ನೋದನ್ನ ಸರ್ಕಾರದ ಗಮನಕ್ಕೆ ನೋಡಿ 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 ಇವರು ಯಾರು ಬಾಂಗ್ಲಾದೇಶದಿಂದ ಬಂದಂಥ ವಲಸಿಗರಲ್ಲ, ಪಾಕಿಸ್ತಾನ ಶ್ರೀಲಂಕಾದಿಂದ ಬಂದ ವಲಸಿಗರಲ್ಲ, ನಮ್ಮವರು. ಆಶಾ ಕಾರ್ಯಕರ್ತೆಯರು ನಮ್ಮ ಮನೆಗೆ ಭೇಟಿ ಕೊಟ್ಟು ನಿಮ್ಮ ಮಕ್ಕಳು ಚೆನ್ನಾಗಿದ್ದಾರಾ, ಗರ್ಭಿಣಿಯರು ಚೆನ್ನಾಗಿದ್ದಾರಾ, ನಿಮ್ಮ ಆರೋಗ್ಯ ಚೆನ್ನಾಗಿದೆಯಾ ಅಂತ ಕೇಳೋರು. ಅಸ್ವಸ್ಥರಾಗಿದ್ದಾರೆ ಇವರನ್ನು ಹೇಳೋರಿಲ್ಲ, ಕೇಳೋರಿಲ್ಲ. ಯಾವುದೋ ಕೇರಳದ ನಕ್ಸಲೈಟು, ಆಂಧ್ರದ ನಕ್ಸಲೈಟು ಅವ್ರನ್ನ ಕರೆದು ಅಪ್ಪಿ ಮುದ್ದಾಡಿ ಹಗ್ಗು ಮಾಡಿ ದುಡ್ಡು ಕೊಟ್ಟು, ಇನ್ನೂ ಕೂಡ ಅತಿ ದೊಡ್ಡ ಸುದ್ದಿ ಏನು ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನಕ್ಸಲಿಯರಿಗೆ ರಾಜಾತಿಥ್ಯ, ಆಶಾ ಸಿಬ್ಬಂದಿಯರಿಗೆ ರಸ್ತೆ ಗತಿ. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಕೊರೆಯುವ ಚಳಿಯಲ್ಲಿ ಆಶಾ ಕಾರ್ಯಕರ್ತೆಯರ ಧರಣಿ. ಬಡವರ ಗೋಳು ಹೇಳೋರಿಲ್ಲ, ಕೇಳೋರಿಲ್ಲ. ಗನ್ನೆತ್ತದವರಿಗೆ ಪ್ಯಾಕೇಜ್ 42,000 ಆಶಾ ಕಾರ್ಯಕರ್ತೆಯರ ಪರವಾಗಿ ರಿಪಬ್ಲಿಕ್ ಕನ್ನಡ ಧ್ವನಿ ಎತ್ತುತ್ತಾ ಇದೆ. ಆಶಾ ಕಾರ್ಯಕರ್ತೆಯರಿಗೆ 8,000 ಸಂಬಳ. ವೇತನ ಆಯೋಗ ಹೇಳುತ್ತೆ 27,000 ಕೊಡಲೇಬೇಕು. ಆಶಾ ಕಾರ್ಯಕರ್ತೆಯರಿಗೆ 8,000 ಸಂಬಳ. ಯಾರು ಗನ್ನೆತ್ಕೊಂಡ್ರೋ ಅವ್ರಿಗೆಲ್ಲ ನೋಡಿ, ನಿನ್ನೆ ಮತ್ತು ಇವತ್ತು ಇವರೆಲ್ಲ ಪೊಲೀಸರನ್ನ ಕೊಂದವರು, ಇವರೆಲ್ಲ ರಕ್ತ ಹರಿಸಿದವರು, ಶೋಷಣೆ ಆಗತ್ತೆ ಅಂತೇಳಿ ರಕ್ತ ಹರಿಸಿದವರು. ಆದರೆ ಯಾರು ಶೋಷಣೆಗೊಳಗಾದರೂ ಅವ್ರಿಗೆ ಯಾವ ಲಾಭ ಇಲ್ಲಿ ತನಕ ಸಿಕ್ಕಿಲ್ಲ. ಇಲ್ಲಿ ನೋಡಿ ತಾಯಂದಿರು, ಆಶಾ ಸಿಬ್ಬಂದಿಯವರು ರಸ್ತೆ ಗತಿ, ನಕ್ಸಲಿಯರಿಗೆ ರಾಜಾತಿಥ್ಯ, ಆಶಾ ಸಿಬ್ಬಂದಿಯರಿಗೆ ರಸ್ತೆ ಗತಿ. ಇವತ್ತು ರಿಪಬ್ಲಿಕ್ ಕನ್ನಡದಲ್ಲಿ ಆಶಾ ಕಾರ್ಯಕರ್ತೆಯರೇ ಇರ್ತಾರೆ. ಆಶಾ ಕಾರ್ಯಕರ್ತೆಯರ ಆಸೆ ಏನು ಅನ್ನೋದನ್ನ ಸರ್ಕಾರದ ಗಮನಕ್ಕೆ ನೋಡಿ 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 ಇವರು ಯಾರು ಬಾಂಗ್ಲಾದೇಶದಿಂದ ಬಂದಂಥ ವಲಸಿಗರಲ್ಲ, ಪಾಕಿಸ್ತಾನ ಶ್ರೀಲಂಕಾದಿಂದ ಬಂದ ವಲಸಿಗರಲ್ಲ, ನಮ್ಮವರು. ಆಶಾ ಕಾರ್ಯಕರ್ತೆಯರು ನಮ್ಮ ಮನೆಗೆ ಭೇಟಿ ಕೊಟ್ಟು ನಿಮ್ಮ ಮಕ್ಕಳು ಚೆನ್ನಾಗಿದ್ದಾರಾ, ಗರ್ಭಿಣಿಯರು ಚೆನ್ನಾಗಿದ್ದಾರಾ, ನಿಮ್ಮ ಆರೋಗ್ಯ ಚೆನ್ನಾಗಿದೆಯಾ ಅಂತ ಕೇಳೋರು. ಅಸ್ವಸ್ಥರಾಗಿದ್ದಾರೆ ಇವರನ್ನು ಹೇಳೋರಿಲ್ಲ, ಕೇಳೋರಿಲ್ಲ. ಯಾವುದೋ ಕೇರಳದ ನಕ್ಸಲೈಟು, ಆಂಧ್ರದ ನಕ್ಸಲೈಟು ಅವ್ರನ್ನ ಕರೆದು ಅಪ್ಪಿ ಮುದ್ದಾಡಿ ಹಗ್ಗು ಮಾಡಿ ದುಡ್ಡು ಕೊಟ್ಟು, ಇನ್ನೂ ಕೂಡ ಅತಿ ದೊಡ್ಡ ಸುದ್ದಿ ಏನು ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನಕ್ಸಲಿಯರಿಗೆ ರಾಜಾತಿಥ್ಯ, ಆಶಾ ಸಿಬ್ಬಂದಿಯರಿಗೆ ರಸ್ತೆ ಗತಿ. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಕೊರೆಯುವ ಚಳಿಯಲ್ಲಿ ಆಶಾ ಕಾರ್ಯಕರ್ತೆಯರ ಧರಣಿ. ಬಡವರ ಗೋಳು ಹೇಳೋರಿಲ್ಲ, ಕೇಳೋರಿಲ್ಲ. ಗನ್ನೆತ್ತದವರಿಗೆ ಪ್ಯಾಕೇಜ್ 42,000 ಆಶಾ ಕಾರ್ಯಕರ್ತೆಯರ ಪರವಾಗಿ ರಿಪಬ್ಲಿಕ್ ಕನ್ನಡ ಧ್ವನಿ ಎತ್ತುತ್ತಾ ಇದೆ.